ನೀವು ಈ ತರ ಮಾಡೋದ್ರಿಂದನೇ ಅವ್ರು ಆ ತರ ಮಾಡೋದು. ಅಲ್ಲಪ್ಪ ತಲೆ ಒಡೆದೋಗಿದೆ, ಸತ್ತೇ ಹೋದ್ಲು ಅನ್ಕೊಳ್ಳಿ, ಅವಾಗ ನೀವು ಅಟೆಂಡ್ ಮಾಡಿದೀರಾ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ನಿಮ್ ಚಾರ್ಜ್ ಶೀಟ್ ಅಲ್ಲಿ ಕರೆಕ್ಟ್ ಸೆಕ್ಷನ್ಸ್ ಹಾಕಲ್ಲ. ಅವಳಿಗೆ ನೀವು ಹೇಳ್ಬೇಕು, ನೀನ್ ಹಿಂಗ್ ಕಂಪ್ಲೇಂಟ್ ಕೊಡ್ತಾಯಿ, ನಿನ್ ತಲೆ ಹೊಡೆದಾಕಿದಾನೆ, ನೀವು ಡಾಕ್ಟರ್ಗಳು ಫ್ಯೂಚರ್ಸ್ ಹಾಕಿದ್ದಾರೆ ಅಂತ. ಇನ್ನೊಂದು ಸ್ವಲ್ಪ ಜೋರಾಗಿ ಹೊಡೆದಿದ್ರೆ ಸತ್ತೇ ಹೋಗಿರೋಳು, ಅವಾಗ ಏನ್ ಮಾಡ್ತಿದ್ರಿ ನೀವು? ಬರ್ಸ್ಕೋಬಾರ್ದು ನೋಡಿ. ಇವಾಗ ನನಗೆ ಗೊತ್ತಿಲ್ಲಪ್ಪ, ನಾನೊಂದು ಸಾಮಾನ್ಯ ಹೆಣ್ಮಗಳು ನಿಮ್ಮ ಹತ್ರ ಬರ್ತೀನಿ, ನಾನು ಯಾವ ತರ ಕಂಪ್ಲೇಂಟ್ ಕೊಡ್ಬೇಕು ಅಂತ ನನಗೆ ಗೊತ್ತಿರಲ್ಲ. ನೀವು ಸಹಾಯ ಮಾಡ್ಬೇಕಾ ಬೇಡವಾ? ಮತ್ತೆ ಯಾಕೆ ಮಾಡಲಿಲ್ಲ? ಕಲ್ಲಲ್ಲಿ ನೋಡಿದ್ರೆ ಅಟೆಂಪ್ಟ್ ಮಾಡ್ರ ಅಂತ, ಕಲ್ಲಲ್ಲಿ ತಲೆಗೆ ಹೊಡೆದ್ರೆ ಅಟೆಂಪ್ಟ್ ಮಾಡ್ರ ಅಂತ. ಯಾಕೆ ಹಾಕ್ಲಿಲ್ಲ ನೀವು ಯಾಕೆ ಹಾಕ್ಲಿಲ್ಲ? ಮತ್ತೆ ಅದೇ ಹೇಳ್ಬೇಡಿ ನೀವು. ನೋಡಿ, ಕಾಕಿ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚು ಮಾನವೀಯತೆ ರೀ. ಲೋಕಲ್ ಸ್ಟೇಷನ್ಗೆ ಬಂದ್ರೆ ಆ ತಾಯಿ ನನಗೆ ಬಂದು ಕಂಪ್ಲೇಂಟ್ ಮಾಡಬಾರ್ದು. ನಾವು ಪೊಲೀಸ್ ಅವ್ರು ನನಗೆ ನೋಡ್ಕೊಂಡು ಮೇಡಮ್ ಅಂತ ಹೇಳ್ಬೇಕು. ಅವರು ಪೊಲೀಸ್ ಅವ್ರು ನನ್ನ ಜೊತೆ ನಿಂತ್ಕೊಳ್ಳಿಲ್ಲ ಮೇಡಮ್ ಅಂತ ರಕ್ತ ಸುರಿಸ್ಕೊಂಡು ತಲೆ ಹೊಡೆದು ಹಾಕೊಂಡು ಆಸ್ಪತ್ರೆಗೆ ಬಂದಿರೋ ಹೆಣ್ಣು ಮಗಳು ಪೊಲೀಸ್ ಅವ್ರು ನಮಗೆ ಸ್ಪಂದಿಸ್ಲಿಲ್ಲ ಅಂತ ಯಾಕೆ ಹೇಳ್ತಾರೆ? I will talk to the SP. I will not tolerate this kind of attitude when a woman come. ಹೆಣ್ಣು ಮಗಳು ಬಂದಾಗ ನ್ಯಾಯ ಅನ್ಯಾಯದ ಪ್ರಶ್ನೆ ಬೇರೆ, ನೀವು ಅವ್ರಿಗೆ ಹೇಗೆ ಸ್ಪಂದಿಸ್ತೀರಾ ಅನ್ನೋದು ಮುಖ್ಯ ರೀ. ನೋಡಿ, ಅವ್ರು ಯಾರು ನೋಡಿ, ಆ ತಾಯಿ ನೋಡ್ರಿ, ನಿಮ್ಗೆ ಹೆಂಗೆ ಮನಸ್ಸು ಬರುತ್ತೆ? ಒಳಗೆ ಹಾಕ್ಸಿದ್ದೀರಾ ಇಲ್ವಾ? ಅಂದ್ರೆ ಯಾವ ಎಂಪ್ಲಾಯಿ ಆದ್ರೆ ನಮ್ಗೆ ಅಂತೆ, ಯಾವ ಎಂಪ್ಲಾಯಿ ಸಾಯಿಸ್ಬಿಡದ ನೀವು ಆರಾಮಾಗಿ ಓಡಾಡ್ಕೊಂಡು ನಾನು ಇನ್ನೊಂದ್ಸಲ ಇನ್ನೊಂದು ಬಡಿತಾನೆ ರೀ. ಸುಮ್ಮನೆ ಇರ್ರಿ. ಯಾರು ಪೊಲೀಸ್ ಸ್ಟೇಷನ್ ಹೋಗಿದ್ದವ? ಯಾರು ಬಂದು ಎಂಕ್ವೈರಿ ಮಾಡ್ತಿಲ್ಲ ಮೇಡಮ್. ಇದೇ ಸ್ಟೇಷನ್ 7 ಹಾಕಿರೋದು. ನನಗೆ FIR ನಮ್ಮ ಇವರಲ್ಲಿ ನಮ್ಮ ಮಹಿಳಾ ಮತ್ತು ಮುಂದೆ ಬನ್ನಿ ಸರ್. ಅಲ್ಲ, 5-6 ಸಲ ತಲೆ ಹೊಡೆದವನ್ನ ಯಾರು ಬಂದು ಯಾರು ಬಂದು ಹಿಡಿಯೋಕ್ಕಾಗಿಲ್ಲ, ಗದ್ದೆ ಓಡಾಡ್ತಾ ಇದ್ದಾರೆ. ಆಯ್ತು ಬಿಡವ, ನೀನು ಸಾಯಿಸಿದ್ರೆ ತಗೊಂಡೋಗೋದೇ ನಿಮಗೆಲ್ಲ. SP ಅವ್ರ ಫೋನ್ ತಗೋ ತಾಯಿ. ಟ್ರೀಟ್ಮೆಂಟ್ ಕರೆಕ್ಟ್ ಡಾಕ್ಟರ್ ಮಾಡಿದ್ದೀರಪ್ಪ? ಆ ತಾಯಿ